ನಮಸ್ತೆ ಆತ್ಮೀಯರೇ. ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, FLN ಮತ್ತು ಅಪೇಕ್ಷಿತ ಕಲಿಕಾಫಲಗಳು 4ನೇ ತರಗತಿ ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿಯನ್ನು ಅನುಬಂಧ 1 ಅಂತೇಳಿ ನಾವು 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನಲ್ಲಿ ಗುರುತಿಸಿದ್ವಿ. ಸೊ ಈ ಕಲಿಕಾ ಫಲಗಳು ಏನಕ್ಕೆ ನಮಗೆ ಬೇಕು, FLN ಕಲಿಕಾ ಫಲಗಳು ಅಂದರೆ ಏನು, ಅಪೇಕ್ಷಿತ ಕಲಿಕಾ ಫಲಗಳು ಅಂದರೆ ಏನು ಅಂತಕ್ಕಂಥದ್ದನ್ನು ಬ್ರೀಫ್ ಆಗಿ ನಾನು ತರಗತಿವಾರು ಹಾಗೆಯೇ ಜಸ್ಟ್ ಒಂದು ಪಕ್ಷಿ ನೋಟವನ್ನು ಬರ್ಡ್ ವ್ಯೂವನ್ನು ಕೊಡೋದಕ್ಕೆ ಬಯಸ್ತೇನೆ. ಜೂನ್ 1ನೇ ತಾರೀಕಿಂದ ಜೂನ್ 15ನೇ ತಾರೀಕಿನವರೆಗೆ ದಿನಾಂಕದವರೆಗೆ ನಾವು ಶಾಲಾ ಹಂತದಲ್ಲಿ ಸೇತುಬಂಧ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ವಿ. 2 ಮತ್ತು 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಏನಿದೆ ಅದರಲ್ಲೇ ಸೇತುಬಂಧ ಚಟುವಟಿಕೆಗಳು ಇರುತ್ತೆ. ಉಳಿದಂತೆ 4ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳನ್ನು ಪಟ್ಟಿಯನ್ನು ಮಾಡಿ ಕೊಡಲಾಗಿದೆ. ಈ ಕಲಿಕಾ ಫಲಗಳ ಪಟ್ಟಿಯನ್ನು ಕೂಡ ಸ್ಯಾಪಲ್ಲಿ ನಾವು ಸೇರಿಸಬೇಕಾಗುತ್ತೆ, ಜೊತೆಗೆ ಒಂದು ಕಾಪಿಯನ್ನು ತೆಗೆದಿಟ್ಕೋಬೇಕಾಗುತ್ತೆ. ಇದು DSRT ವೆಬ್ಸೈಟಲ್ಲಿ ಲಭ್ಯ ಇದೆ ಅಂತಕ್ಕಂಥದ್ದು. ಆಸಕ್ತ ಶಿಕ್ಷಕ ಬಂಧುಗಳು ಡೌನ್ಲೋಡನ್ನು ಮಾಡ್ಕೋಬೋದಾಗಿರುತ್ತೆ. ಉದಾಹರಣೆ ಕನ್ನಡದಲ್ಲಿ ನಾವು ನೋಡೋದಾದರೆ 4ನೇ ತರಗತಿ ವಿಷಯದಲ್ಲಿ ವಾಕ್ಯ ಅಥವಾ ಪ್ಯಾರವನ್ನು ಸರಾಗವಾಗಿ ಅರ್ಥಸಹಿತ ಓದಿ ಅರ್ಥವನ್ನು ಹೇಳುವರು ಅಂತಕ್ಕಂಥದ್ದು. ಓದಿದ ವಿಷಯವನ್ನು ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವರು. ಯಾರು, ಏನು, ಎಲ್ಲಿಗೆ, ಏಕೆ. ಸರಳ ವಾಕ್ಯಗಳನ್ನು ಸ್ವತಃ ಬರೆಯುವರು. 3ರಿಂದ 5 ವಾಕ್ಯಗಳು. ದಿನನಿತ್ಯ ಜೀವನದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವರು ಹಾಗೂ ಬಳಸುವರು. ಪ್ರಾರ್ಥನಾ ಅವಧಿ ಹಾಗೂ ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಿಳಿದ ವಿಷಯಗಳನ್ನು ಸರಳವಾಗಿ ವಿವರಿಸಿ ಮಾತನಾಡುವರು. ಸರಿಯಾದ ಸ್ವರಭಾರ, ವೇಗ ಮತ್ತು ನಿರರ್ಗಳತೆಗಳೊಂದಿಗೆ ಪಠ್ಯಗಳನ್ನು ಓದುವರು. ಕತೆ ಮತ್ತು ಪದ್ಯಗಳನ್ನು ಓದಿ ಅಪರಿಚಿತ ಪದಗಳ ಅರ್ಥವನ್ನು ಸಾಂದರ್ಭಿಕವಾಗಿ ಗುರುತಿಸುವರು. ಕತೆ ಮತ್ತು ಪದ್ಯಗಳ ಪಾತ್ರ, ತಿರುಳು ಮತ್ತು ಚಿತ್ರಗಳ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿ ಪ್ರಶ್ನೆಗಳಿಗೆ ಉತ್ತರಿಸುವರು. ದಿನಪತ್ರಿಕೆ ಮತ್ತು ವಾರಪತ್ರಿಕೆಗಳನ್ನು ಓದಿ ಓದಿದ ವಿಷಯಗಳನ್ನು ಪಟ್ಟಿ ಮಾಡಿ ಬರೆಯುವರು. ಸೊ ಇಲ್ಲಿ ಮಾದರಿಯಾಗಿ ನೋಡ್ಬೋದು, 4ನೇ ತರಗತಿ ಕಲಿಕಾ ಫಲಗಳ ಪಟ್ಟಿಯನ್ನು ನೋಡಿದಾಗ 9 ಅಪೇಕ್ಷಿತ ಕಲಿಕಾ ಫಲಗಳನ್ನು ನೀಡಲಾಗಿದೆ. ಸೊ ಇಲ್ಲಿ ಭಾಷೆ ಮತ್ತು ಗಣಿತ ವಿಷಯದಲ್ಲಿ FLNಗೆ ಹೆಚ್ಚಿನ ಆದ್ಯತೆಯನ್ನು ತಾವು ನೀಡ್ತಾ ಹೋಗಬೇಕಾಗುತ್ತೆ. ಯಾಕೆಂತೇಳಿದರೆ ಸೇತುಬಂಧ ಚಟುವಟಿಕೆಯ ಹಲವು ಪ್ರಶ್ನೆಗಳು ಈಗಾಗಲೇ ವಾಟ್ಸಪ್ ಗ್ರೂಪಲ್ಲಿ ಲಭ್ಯ ಆಗ್ತಿದೆ. ಅದನ್ನು ತಾವು ಗಮನಿಸಿರ್ಬೋದು. ವಾಟ್ಸಪ್ಪಲ್ಲಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಲ್ಲಿ 26-27ನೇ ಶೈಕ್ಷಣಿಕ ಸಾಲಿಗೆ ಅದು ಅನ್ವಯ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಕಾರಣ, ತಾವು ಮಾನ್ಯ ನಿರ್ದೇಶಕರ ಒಂದು ಆಯುಕ್ತರ ಸೇತುಬಂಧ ಚಟುವಟಿಕೆಯ ಸುತ್ತಲೆಯನ್ನು ವೀಕ್ಷಣೆಯನ್ನು ಮಾಡಿದ್ರೆ ಗೊತ್ತಾಗುತ್ತೆ. ಮತ್ತು ಸ್ಯಾಪಲ್ಲೂ ಕೂಡ ಕೊಡಲಾಗಿದೆ. 10 ಕಲಿಕಾ ಫಲಗಳನ್ನು ಮಾತ್ರ ಗುರುತಿಸಲಾಗಿದೆ. 10 ಕಲಿಕಾ ಫಲಗಳಲ್ಲಿ 10 ಪ್ರಶ್ನೆಗಳನ್ನು ಮಾತ್ರ ಕೇಳೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಜೊತೆಗೆ ಮೊದಲ 4 ಕಲಿಕಾ ಫಲಗಳನ್ನು FLNಗೆ ನೀಡಲಾಗಿದೆ. ಉಳಿದಂತೆ 5ರಿಂದ 10ನೇವರೆಗಿನ ಕಲಿಕಾ ಫಲಗಳನ್ನು ಇಂದಿನ ತರಗತಿಯ ಕಲಿಕಾ ಫಲಗಳನ್ನು ಆಧರಿಸಿ ಪ್ರಶ್ನೆಗಳನ್ನು ಸಿದ್ಧಪಡಿಸೋದಕ್ಕೆ ಅವಕಾಶವನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಮೊದಲ 4 ಕಲಿಕಾ ಫಲಗಳಲ್ಲಿ 2ನ್ನು ಗಣಿತ ವಿಷಯಕ್ಕೆ, 2ನ್ನು ಕನ್ನಡ ವಿಷಯಕ್ಕೆ ಆದ್ಯತೆ ಅನುಸಾರ ತಾವು ನೀಡ್ತಾ ಹೋಗಬೇಕಾಗುತ್ತೆ. ಆ ಕಲಿಕಾ ಫಲಗಳನ್ನು ಆಧಾರಿತವಾಗಿಯೇ ತಾವು ತಮ್ಮ ಶಾಲಾ ಹಂತದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. 10 ಪ್ರಶ್ನೆಗಳನ್ನು ಸಿದ್ಧಪಡಿಸಿದರೆ ಸಾಕು ಅಂತಕ್ಕಂಥದ್ದು. ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ಅಂಕಗಳನ್ನು ನಮೂದು ಮಾಡುವಾಗಿಲ್ಲ. A ಮತ್ತು B ಶ್ರೇಣಿಯನ್ನು ಮಾತ್ರ ನಮೂದನ್ನು ಮಾಡ್ತಕ್ಕಂಥದ್ದು. B ಶ್ರೇಣಿಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು FLN ಸಾಧಿಸದೇ ಇರತಕ್ಕಂಥ ವಿದ್ಯಾರ್ಥಿಗಳು ಅಂತೇಳಿ ಗುರುತಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಉಳಿದಂತೆ ನಿರೀಕ್ಷಿತ ಕಲಿಕಾ ಫಲಗಳೇನಿದೆ ಅದರಲ್ಲೂ ಕೂಡ B ಶ್ರೇಣಿಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ಪರಿಹಾರ ಬೋಧನೆಗೆ ಅಥವಾ ಪರಿಹಾರ ಚಟುವಟಿಕೆಗೆ ಒಳಪಡ್ತಕ್ಕಂಥ ಮಗು ಅಂತೇಳಿ ತಾವು ಸೇತುಬಂಧ ಚಟುವಟಿಕೆಯಲ್ಲಿ ಗುರುತಿಸಬೇಕಾಗುತ್ತೆ. ಅಂಥ ಮಕ್ಕಳಿಗೆ ಸೆಪ್ಟೆಂಬರ್ ಅಂತ್ಯಕ್ಕೆ ಮತ್ತು ಮಾರ್ಚ್ ಅಂತ್ಯಕ್ಕೆ ಅವರನ್ನು ನಾವು A ಶ್ರೇಣಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಈ ರೀತಿ ಇಂಗ್ಲೀಷ್ ವಿಷಯದಲ್ಲಿ 4ನೇ ತರಗತಿ ಇಂಗ್ಲೀಷ್ ವಿಷಯದಲ್ಲಿ 10 ಲರ್ನಿಂಗ್ ಔಟ್ಕಮ್ಸನ್ನು ಕೊಡಲಾಗಿದೆ ಅಂತಕ್ಕಂಥದ್ದು. ಇಂಗ್ಲೀಷ್ ವಿಷಯದಲ್ಲಿ FLNಗೆ ನಾವು ಏನು ಕನ್ಸಿಡರನ್ನು ಮಾಡ್ತಾ ಇಲ್ಲ. ಸೊ ನಾವು ಕನ್ನಡ ಮತ್ತು ಗಣಿತವನ್ನು FLNಗೆ ಮಾತ್ರ ನಾವು ಕನ್ಸಿಡರನ್ನು ಮಾಡ್ತಾ ಇದ್ವಿ. ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು 10 ಕಲಿಕಾ ಫಲಗಳನ್ನು
ನೀಡಲಾಗಿದೆ ಅಂತಕ್ಕಂಥದ್ದು. ಇನ್ನು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ EVSಗೆ ಸಂಬಂಧಪಟ್ಟಂತೆ 8 ಕಲಿಕಾ ಫಲಗಳನ್ನು ಗುರುತಿಸಲಾಗಿದೆ. ಇನ್ನು 5ನೇ ತರಗತಿ ನಾವು ಕಲಿಕಾ ಫಲಗಳನ್ನು ನೋಡ್ತಾ ಹೋದರೆ ಕನ್ನಡ ವಿಷಯದಲ್ಲಿ 10 ಕಲಿಕಾ ಫಲಗಳನ್ನು ನೀಡಲಾಗಿದೆ. ಇಂಗ್ಲಿಷ್ ವಿಷಯದಲ್ಲಿ 10 ಕಲಿಕಾ ಫಲಗಳನ್ನು ನೀಡಲಾಗಿದೆ. ಮತ್ತು ಗಣಿತ ವಿಷಯದಲ್ಲಿ ಒಟ್ಟಾರೆಯಾಗಿ 10 ಕಲಿಕಾ ಫಲಗಳನ್ನು ನೀಡಲಾಗಿದೆ. ನಂತರ ಪರಿಸರ ಅಧ್ಯಯನ ವಿಷಯದಲ್ಲಿ 5 ಕಲಿಕಾ ಫಲಗಳನ್ನು ನೀಡಲಾಗಿದೆ. ಇನ್ನು 6ನೇ ತರಗತಿ ವಿದ್ಯಾರ್ಥಿಗಳ ಕನ್ನಡ ಭಾಷೆಯನ್ನು ನಾವು ನೋಡಿದಾಗ 10 ಲರ್ನಿಂಗ್ ಔಟ್ಕಮ್ಸನ್ನು ನೀಡಲಾಗಿದೆ. ಇಂಗ್ಲಿಷ್ ವಿಷಯದಲ್ಲೂ ಕೂಡ 10 ಲರ್ನಿಂಗ್ ಔಟ್ಕಮ್ಸನ್ನು ನೀಡಲಾಗಿದೆ. ಗಣಿತ ವಿಷಯದಲ್ಲಿ 10 ಲರ್ನಿಂಗ್ ಔಟ್ಕಮ್ಸನ್ನು ನೀಡಲಾಗಿದೆ. ಇನ್ನು ವಿಜ್ಞಾನ ವಿಷಯದಲ್ಲೂ ಕೂಡ 5 ಲರ್ನಿಂಗ್ ಔಟ್ಕಮ್ಸ್ಗಳನ್ನು, ಸಮಾಜ ವಿಜ್ಞಾನ ವಿಷಯದಲ್ಲಿ 5 ಲರ್ನಿಂಗ್ ಔಟ್ಕಮ್ಸನ್ನು ನೀಡಲಾಗಿದೆ. ಇನ್ನು 7ನೇ ತರಗತಿ ವಿದ್ಯಾರ್ಥಿಗಳಿಗೆ 10 ಲರ್ನಿಂಗ್ ಔಟ್ಕಮ್ಸನ್ನು ನೀಡಲಾಗಿದೆ. ಇಂಗ್ಲಿಷ್ ವಿಷಯದಲ್ಲಿ 9 ಲರ್ನಿಂಗ್ ಔಟ್ಕಮ್ಸನ್ನು ಪಟ್ಟಿಯನ್ನು ಮಾಡಿಕೊಡಲಾಗಿದೆ. ಹಿಂದಿ ವಿಷಯದಲ್ಲಿ 9 ಲರ್ನಿಂಗ್ ಔಟ್ಕಮ್ಸನ್ನು ನೀಡಲಾಗಿದೆ. ಗಣಿತ ವಿಷಯದಲ್ಲಿ 10 ಲರ್ನಿಂಗ್ ಔಟ್ಕಮ್ಸನ್ನು ನೀಡಲಾಗಿದೆ. ಇನ್ನು ವಿಜ್ಞಾನ ವಿಷಯದಲ್ಲಿ 5, ಸಮಾಜ ವಿಜ್ಞಾನ ವಿಷಯದಲ್ಲಿ 5 ಲರ್ನಿಂಗ್ ಔಟ್ಕಮ್ಸನ್ನು ನೀಡಲಾಗಿದೆ. ಸೊ ಇನ್ನು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಮ್ಮ ಪ್ರಾಥಮಿಕ ಶಾಲಾ ಹಂತದಲ್ಲಿ ಏನಾದರೂ ಕೂಡ 8ನೇ ತರಗತಿ ಇರ್ತಕ್ಕಂಥವರಿಗೆ ಶಿಕ್ಷಕರಿಗೆ ಇದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಏನಿದೆ ಇದಕ್ಕೆ ಅನುಗುಣವಾಗಿ ಸೇತುಬಂಧ ಚಟುವಟಿಕೆಯ ಪ್ರಶ್ನೆ ಪತ್ರಿಕೆಯನ್ನು ತಾವೇನು ಸಿದ್ಧಪಡಿಸ್ತೀರಾ, ಸೊ ಅದರಲ್ಲಿ ತಾವು ಪ್ರಶ್ನೆ ಪ್ರಶ್ನೆಗಳನ್ನ ತೆಗಿಬೇಕಾಗುತ್ತೆ. ಚಟುವಟಿಕೆ ಆಧಾರಿತ ಪ್ರಶ್ನೆಗಳನ್ನಾದರೂ ಕೂಡ ಕೇಳ್ಬೋದು, ಮೌಖಿಕ ಪ್ರಶ್ನೆಗಳನ್ನಾದರೂ ಕೂಡ ಕೇಳ್ಬೋದು, ಲಿಖಿತ ಪ್ರಶ್ನೆಗಳನ್ನಾದರೂ ಕೂಡ ತಾವು ಕೇಳೋದಕ್ಕೆ ಅವಕಾಶವನ್ನು ಇರುತ್ತೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಈ ದಾಖಲೆಯನ್ನು ತಾವು ಕಾಯ್ದಿರಿಸ್ಕೋಬೇಕಾಗುತ್ತೆ. ಯಾಕೆಂತೇಳಿದರೆ ಸ್ಯಾಟ್ಸಲ್ಲಿ ಸೇತುಬಂಧ ಚಟುವಟಿಕೆಯ ಒಂದು ಔಟ್ಪುಟ್ ಏನಿದೆ, ಏನು ಸಾಪೇಕ್ಷ ಇದು ನೈದಾನಿಕ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ನಂತರದ ಒಂದು ಶ್ರೇಣಿಯನ್ನು ಕೂಡ ನಾವು ನಮೂದು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತದೆ ಪ್ರಸ್ತುತ ಶೈಕ್ಷಣಿಕ ಸಾಲಿನಿಂದ ಅಂತಕ್ಕಂಥದ್ದು. ಮತ್ತು ನಿರಂತರವಾಗಿ ಸ್ಯಾಪಲ್ಲೂ ಕೂಡ ನಾವು ಸೇತುಬಂಧ ಚಟುವಟಿಕೆಯ ನಿರ್ವಹಣೆಯ ಒಂದು ಪ್ರೋಗ್ರೆಸ್ಸನ್ನು ನಾವು ಅಪ್ಡೇಟನ್ನು ಮಾಡಬೇಕಾಗಿರುತ್ತೆ ಅಂತಕ್ಕಂಥ ಒಂದು ನಿರ್ದೇಶನ ಮಾನ್ಯ ನಿರ್ದೇಶಕರಿಂದ ನಿರ್ದೇಶಿಸಲ್ಪಟ್ಟಿರೋದ್ರಿಂದ ಶಾಲಾ ಹಂತದಲ್ಲಿ ಈ ಒಂದು ಸೇತುಬಂಧ ಚಟುವಟಿಕೆಯ ನೋಡಲ್ ಶಿಕ್ಷಕರು ಯಾರಿರ್ತಾರೆ, ಸೊ ಅವರು ಮತ್ತು ಮುಖ್ಯೋಪಾಧ್ಯಾಯರು ಇದನ್ನು ಕಾಯ್ದಿರಿಸ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇದಾಗಿತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿಯ ಒಂದು ಮಾದರಿ ಪರಿಚಯ ಅಂತಕ್ಕಂಥದ್ದು. ಈ ಒಂದು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ DSRT ವೆಬ್ಸೈಟಲ್ಲಿ ಲಭ್ಯ ಇರುತ್ತೆ. ಮತ್ತು ಈಗಾಗಲೇ ಸಾಕಷ್ಟು ವಾಟ್ಸಪ್ ಗ್ರೂಪಲ್ಲಿ ಕೂಡ ಇದು ಶೇರ್ ಆಗಿದೆ. ತಾವು ಪ್ರಿಂಟೌಟನ್ನು ತೆಗೆದುಕೊಂಡು ಇದನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥ ಕೆಲಸ ಆಗಬೇಕಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇಷ್ಟೊತ್ತು ವಿಡಿಯೋನ ವೀಕ್ಷಣೆಯನ್ನು ಮಾಡಿರ್ತಕ್ಕಂಥ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೇನೆ. ನಮಸ್ತೆ.